ಬೆಂಗಳೂರಲ್ಲಿ ಝೋಂಬಿ ಡ್ರಗ್ ಇದೆ ಅನ್ನುವಂಥ ವಿಡಿಯೋ ಒಂದು ವೈರಲ್ ಆಗಿತ್ತು. ಆ ನಂತರ ಅದಲ್ಲ ಅನ್ನೋದು ಕೂಡ ಖಚಿತವಾಗಿತ್ತು. ಅದು ಝೋಂಬಿ ಡ್ರಗ್ ಅಲ್ಲ, ವ್ಯಕ್ತಿಗೆ ಅನಾರೋಗ್ಯ ಇತ್ತು ಅಂತ. ಈ ವಿಡಿಯೋ ವೈರಲ್ ಆದಂಥ ಕೇಸಿಗೆ ಈಗ ನಟ ದುನಿಯಾ ವಿಜಯ್ ಮತ್ತು ಮಾಜಿ IPS ಅಧಿಕಾರಿ ಭಾಸ್ಕರ್ ರಾವ್ ಅವರಿಗೆ ಸಂಕಷ್ಟ ಶುರುವಾಗಿದೆ. ಇಬ್ಬರಿಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಈ ವಿಡಿಯೋವನ್ನು ಹಂಚಿಕೊಂಡಿದ್ದಂಥ ಕಾರಣಕ್ಕಾಗಿ. ಒಟ್ಟು 15 ಜನರಿಗೆ ನೋಟಿಸ್, ಇನ್ಕ್ಲೂಡಿಂಗ್ ಭಾಸ್ಕರ್ ರಾವ್ ಮತ್ತು ದುನಿಯಾ ವಿಜಯ್. ಇನ್ನು ವಿಡಿಯೋ ರಿಟ್ರೀವ್ ಮಾಡುವಂತೆ ಇನ್ಸ್ಟಾಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ವಿಡಿಯೋ ರಿಟ್ರೀವ್ ಬಳಿಕ ಇಬ್ಬರಿಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಬೆಂಗಳೂರಲ್ಲಿ ಝಾಂಬಿ ಡ್ರಗ್, ಫೆಂಟನೈಲ್ ನಂತ ಮಾರಕ ಡ್ರಗ್ಗಳಿದಾವೆ ಅಂತ ವ್ಯಕ್ತಿಯೊಬ್ಬ ರಸ್ತೆಯ ಬದಿ ನಿಂತಿರುವಂತ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ಮಾಡಿದಂಥ ವ್ಯಕ್ತಿಯಿಂದ ಕ್ಷಮೆ ಕೇಳಿಸಿದ್ರು ಪೊಲೀಸರು ಮತ್ತು ಆ ವಿಡಿಯೋವನ್ನು ಶೇರ್ ಮಾಡಿಕೊಂಡ ಎಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ. ಅದು ದುನಿಯಾ ವಿಜಯ್ ಅವರು ಮತ್ತು ಭಾಸ್ಕರ್ ರಾವ್ ಇಬ್ಬರಿಗೂ ಕೂಡ. ಇವರು ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ. ಪೊಲೀಸರೇ ಹೇಳಿದ್ದು ವಿಡಿಯೋ ಡಿಲೀಟ್ ಮಾಡಿ ಅಂತ. ಈಗ ಪೊಲೀಸರು ಹೇಳ್ತಿದ್ದಾರೆ ಅದನ್ನು ರಿಟ್ರೀವ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದಿದ್ದಾರೆ. ವಿಡಿಯೋ ರಿಟ್ರೀವ್ ಬಳಿಕ ಇಬ್ಬರಿಗೂ ನೋಟಿಸ್ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಬೆಂಗಳೂರಲ್ಲಿ ಝೋಂಬಿ ಡ್ರಗ್ ಇದೆ ಅನ್ನುವಂಥ ವಿಡಿಯೋ ಒಂದು ವೈರಲ್ ಆಗಿತ್ತು. ಆ ನಂತರ ಅದಲ್ಲ ಅನ್ನೋದು ಕೂಡ ಖಚಿತವಾಗಿತ್ತು. ಅದು ಝೋಂಬಿ ಡ್ರಗ್ ಅಲ್ಲ, ವ್ಯಕ್ತಿಗೆ ಅನಾರೋಗ್ಯ ಇತ್ತು ಅಂತ. ಈ ವಿಡಿಯೋ ವೈರಲ್ ಆದಂಥ ಕೇಸಿಗೆ ಈಗ ನಟ ದುನಿಯಾ ವಿಜಯ್ ಮತ್ತು ಮಾಜಿ IPS ಅಧಿಕಾರಿ ಭಾಸ್ಕರ್ ರಾವ್ ಅವರಿಗೆ ಸಂಕಷ್ಟ ಶುರುವಾಗಿದೆ. ಇಬ್ಬರಿಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಈ ವಿಡಿಯೋವನ್ನು ಹಂಚಿಕೊಂಡಿದ್ದಂಥ ಕಾರಣಕ್ಕಾಗಿ. ಒಟ್ಟು 15 ಜನರಿಗೆ ನೋಟಿಸ್, ಇನ್ಕ್ಲೂಡಿಂಗ್ ಭಾಸ್ಕರ್ ರಾವ್ ಮತ್ತು ದುನಿಯಾ ವಿಜಯ್. ಇನ್ನು ವಿಡಿಯೋ ರಿಟ್ರೀವ್ ಮಾಡುವಂತೆ ಇನ್ಸ್ಟಾಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ವಿಡಿಯೋ ರಿಟ್ರೀವ್ ಬಳಿಕ ಇಬ್ಬರಿಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಬೆಂಗಳೂರಲ್ಲಿ ಝಾಂಬಿ ಡ್ರಗ್, ಫೆಂಟನೈಲ್ ನಂತ ಮಾರಕ ಡ್ರಗ್ಗಳಿದಾವೆ ಅಂತ ವ್ಯಕ್ತಿಯೊಬ್ಬ ರಸ್ತೆಯ ಬದಿ ನಿಂತಿರುವಂತ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ಮಾಡಿದಂಥ ವ್ಯಕ್ತಿಯಿಂದ ಕ್ಷಮೆ ಕೇಳಿಸಿದ್ರು ಪೊಲೀಸರು ಮತ್ತು ಆ ವಿಡಿಯೋವನ್ನು ಶೇರ್ ಮಾಡಿಕೊಂಡ ಎಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ. ಅದು ದುನಿಯಾ ವಿಜಯ್ ಅವರು ಮತ್ತು ಭಾಸ್ಕರ್ ರಾವ್ ಇಬ್ಬರಿಗೂ ಕೂಡ. ಇವರು ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ. ಪೊಲೀಸರೇ ಹೇಳಿದ್ದು ವಿಡಿಯೋ ಡಿಲೀಟ್ ಮಾಡಿ ಅಂತ. ಈಗ ಪೊಲೀಸರು ಹೇಳ್ತಿದ್ದಾರೆ ಅದನ್ನು ರಿಟ್ರೀವ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದಿದ್ದಾರೆ. ವಿಡಿಯೋ ರಿಟ್ರೀವ್ ಬಳಿಕ ಇಬ್ಬರಿಗೂ ನೋಟಿಸ್ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.